ಮೈಸೂರು ಭಾಗದಿಂದ ಸತತವಾಗಿ ಕಳೆದ 5 ಟರ್ಮಿಂದಲೂ ಆಯ್ಕೆಯಾಗಿ ಬಂದಿರುವಂಥ ತನ್ವೀರ್ ಸೇಠ್ ಅವರು ಮಾಜಿ ಸಚಿವರು ಕೂಡ ಹೌದು. ಅವರು ವೇದಿಕೆಗೆ ನಾನು ಬರಲ್ಲ, ನಾನು ಬಂದರೆ ನಾನು ಮುಕ್ತವಾಗಿ ಮಾತಾಡಬೇಕಾಗುತ್ತೆ, ನಿಮಗೆ ಮುಜುಗರ ಆಗುತ್ತೆ, ಅದಕ್ಕೋಸ್ಕರ ಬರಲ್ಲ ಅಂತಂದರು. ಆ ಮುನಿಸಿನ ಹಿಂದೆ ಏನು ಕಾರಣ ಇದೆ ಅನ್ನೋದನ್ನು ಮೈಸೂರು ಭಾಗದಲ್ಲಿರೋರಿಗೆ ಎಲ್ಲರಿಗೂ ಕೂಡ ಗೊತ್ತು. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದ ಹೊಸದರಲ್ಲೇ 6 ತಿಂಗಳಲ್ಲಿ ಯತೀಂದ್ರ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಅವರ ತಂದೆಯವರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ, ಅಪ್ಪ ನಾನು ಕೊಟ್ಟಿರೋ ಲಿಸ್ಟನ್ನು ಕ್ಲಿಯರ್ ಮಾಡು ಅಂತ ಹೇಳಿದಾಗಲೇ ಸಾರ್ವಜನಿಕವಾಗಿ ಅವರು ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ಜನ ಅರ್ಥ ಮಾಡಿಕೊಂಡ್ರು. ರೆಡ್ ಹ್ಯಾಂಡ್ ಆಗಿ ಒಂಥರ ಸಿಕ್ಕಿಬಿದ್ರು. ಆದರೂ ಕೂಡ ಅದು ಯಾವುದೋ CSR ಫಂಡದು ಲಿಸ್ಟು ಅಂತೇಳಿ ಹೇಳ್ಬಿಟ್ಟು ಅದಕ್ಕೆ ತೇಪೆ ಹಾಕಕ್ಕೆ ಮಾಡಿದ್ರು. ಅವತ್ತೇ ಹೇಳಿದೆ ನಾನು, ಯತೀಂದ್ರ ಅವರು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಇವತ್ತು ಅವರ ಪಕ್ಷದ ಹಿರಿಯ ನೇತಾರರುಗಳೇ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅವರ ಪಕ್ಷದ ಶಾಸಕರು ಕೇಳಿದ್ರು ಕೂಡ ನಮ್ಮ ದೂರದ ಸ್ಟೇಷನ್ಗಳಲ್ಲೂ ಕೂಡ ಯತೀಂದ್ರೇ ಅವರ ಲೆಟ್ರ್ ಮುಖಾಂತರವಾಗಿ ಪೋಸ್ಟಿಂಗ್ಗಳಾಗ್ತಿದೆ ಅಂತಲೇ ಅವರು ಕೂಡ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಆದರೆ ಯತೀಂದ್ರ ಏನು ಮಾಡ್ತಿದ್ದಾರೆ ಕೇಳಿ ಒಬ್ಬ ಮೆಡಿಕಲ್ ಡಿಗ್ರಿ ಹೊಂದಿರುವಂತಹ ಒಬ್ಬ ವಿದ್ಯಾವಂತ, ಅಂದರೆ ಅವರ ತಂದೆಗೆ ಯಾವ ರೀತಿ ಕೆಟ್ಟ ಹೆಸರನ್ನ ಇವರ ಟ್ರಾನ್ಸ್ಫರ್ ದಂಧದ ಮುಖಾಂತರ ತರ್ತಾ ಇದ್ದಾರೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ ಯತೀಂದ್ರ ಅವರನ್ನು ಅಧಿಕಾರದ ಪಡಸಾಲೆಗೆ ಬಿಟ್ಕೊಂಡಾದ ನಂತರ ತಲೆ ತೆಗೆಸುವಂತಹ ಸ್ಥಿತಿಗೆ ಹೊರಟೋಗಿದ್ದಾರೆ ಅವರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.